ಕಲಬುರಗಿಯಿಂದ ಒಂದು ಪ್ರಮುಖ ಸುದ್ದಿ. ಕೊಳವಿ ಬಾವಿ ಕೊರೆಯುವ ಬಿಡಿ ಭಾಗಗಳ ದರದಲ್ಲಿ ಭಾರೀ ಏರಿಕೆ ಹಿನ್ನೆಲೆ. ಕಲಬುರಗಿ ಜಿಲ್ಲೆಯ ಕೊಳವಿ ಬಾವಿ ಯಂತ್ರಗಳ ಮಾಲೀಕರು ಮತ್ತು ಸಂಘದಿಂದ ಮುಷ್ಕರ ಆರಂಭವಾಗಿದೆ. ಕಳೆದ ಸುಮಾರು 4 ದಿನಗಳಿಂದ ಜಿಲ್ಲೆಯ ಎಲ್ಲಾ ಬೋರ್ವೆಲ್ ವಾಹನಗಳನ್ನು ಬಂದ್ ಮಾಡಲಾಗಿದ್ದು, ಯಾವುದೇ ಕೊಳವಿ ಬಾವಿ ಕಾರ್ಯಾಚರಣೆ ನಡೆಯುತ್ತಿಲ್ಲ. ಮುಷ್ಕರಕ್ಕೆ ಪ್ರಮುಖ ಕಾರಣವಾಗಿ ಬೋರ್ವೆಲ್ ಕೊರೆಯುವ ಬಿಟ್ ಮತ್ತು ಹ್ಯಾಮರ್ ದರದಲ್ಲಿ ಭಾರೀ ಏರಿಕೆ ಉಲ್ಲೇಖಿಸಲಾಗಿದೆ. ಈ ಹಿಂದೆ 4,000 ರೂಪಾಯಿಗಳಿದ್ದ ಬಿಟ್ ಹ್ಯಾಮರ್ ದರದ ಇದೀಗ 7,000 ರೂಪಾಯಿಗೆ ಏರಿಕೆಯಾಗಿದೆ. ಇದರ ಜೊತೆಗೆ ಇತರೆ ಬಿಡಿ ಭಾಗಗಳ ದರದಲ್ಲಿ ಸುಮಾರು 50% ಹೆಚ್ಚಳವಾಗಿದೆ. ಅಲ್ಲದೆ ಕೂಲಿ ಕಾರ್ಮಿಕರು, ಡ್ರೈವರ್ಗಳು ಮತ್ತು ಆಪರೇಟರ್ಗಳ ಸಂಬಳದಲ್ಲಿಯೂ ಏರಿಕೆ ಆಗಿರುವುದರಿಂದ ಬೋರ್ವೆಲ್ ಕಾರ್ಯಾಚರಣೆ ನಡೆಸುವುದು ಮಾಲೀಕರಿಗೆ ಕಷ್ಟಕರವಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲಾ ಕೊಳವಿ ಬಾವಿ ಮಾಲೀಕರು ಒಗ್ಗೂಡಿ ಮುಷ್ಕರ ನಡೆಸುತ್ತಿದ್ದಾರೆ ಎಂದು ಬೋರ್ವೆಲ್ ಸಂಘದಿಂದ ಮಾಹಿತಿ ಲಭ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ಮುಷ್ಕರ ಮುಂದುವರಿಯುವ ಸಾಧ್ಯತೆಯಿದೆ ಎಂದು ಬೋರ್ವೆಲ್ ಸಂಘದಿಂದ ಮಾಹಿತಿ ತಿಳಿದುಬಂದಿದೆ.